ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 1 ಸಮುವೇಲ 1:15 1 ಸಮುವೇಲ 1:15 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇದು ಮೊನ್ನೆ ಶನಿವಾರದಿಂದಲೇ ಮುಂದುವರಿಯುವುದು. 1 ಸಮುವೇಲ 1:15 ಅದಕ್ಕೆ ಹನ್ನಳು, ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳಿಗಾಗಿ ಹನ್ನಳು ಎರಡನೇ ಹೆಂಡತಿ, ಸಣ್ಣ ಹೆಂಡತಿಗೆ ಮಕ್ಕಳಾದ್ಲು. ಇವಳನ್ನ ಹಂಗಿಸ್ತಾ ಇದ್ರು. ಹಾಗೆ ಅವಳಿಗೆ ಬೇಜಾರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಪ್ರಾರ್ಥನೆ ಮಾಡಿದಾಗ ಯಾವುದೇ ಸ್ವರ ಕೇಳಿ ಬರ್ತಿರ್ಲಿಲ್ಲ. ಕಚ್ಚುಟಿ ಮಾತ್ರ ಅಲ್ಲಾಡ್ತಾ ಇತ್ತು. ಭಯ ಭಕ್ತಿಯಿಂದ ಪೂರ್ತಿ ವಿಶ್ವಾಸದಿಂದ ದೇವರಲ್ಲಿ ಬೇಡ್ತಾ ಇದ್ಲು. ಆವಾಗ ಗಂಡನಿಗೆ ಏನಾಯ್ತು, ಮೊನ್ನೆ ನಾವು ಶನಿವಾರ ತಿಳಿದುಕೊಂಡ ಪ್ರಕಾರ ಇವಳಿಗೆ ಕುಡ್ದಿದ್ದಾಳೆ, ಇನ್ನು ಇವಳಿಗೆ ಮದ್ಯ ಇಳಿಯಲಿಲ್ಲವೋ ಅಂತ ಕೇಳ್ತಾಳೆ ಹೆಂಡತಿ ಹತ್ರ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಇಲ್ಲ, ನನ್ನ ಮೇಲೆ ದಯವಿರಲಿ, ನಾನಂದ್ರೆ ಇಲ್ಲಿವರೆಗೆ ನಾನು ಕುಡ್ದವಳಲ್ಲ. ನನ್ನ ಒಂದು ಬೇಸರವನ್ನ ನಾನು ದೇವರೊಂದಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನು ಎಂದು ಹೇಳಿದಳು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಗಂಡಂದಿರು ಕೂಡ ಹೆಂಡತಿಯರು ಸರಿಯಾಗಿ ಯಾವ್ದಾದ್ರು ಒಂದು ಕಷ್ಟ, ಸಂಕಟ, ದುಃಖಗಳಿಗೆ ದೇವರಲ್ಲಿ ಪ್ರಾರ್ಥಿಸುವಾಗ ಗಂಡಂದಿರು ಆ ರೀತಿ ಹೀಯಾಳಿಸಬಾರದು. ಕಾರಣ ಯಾಕೆಂದ್ರೆ ಹಾಗೆ ಹೀಯಾಳಿಸುವ ಗಂಡಂದರಿಗೆ ದೇವರ ಮೇಲೆ ಭಯ ಭಕ್ತಿ ಪ್ರೀತಿ ತಿಳಿದ್ರು ಕೂಡ ಇರುವುದಿಲ್ಲ. ಅವರು ಪ್ರಾಪಂಚಿಕ ರೀತಿಯಲ್ಲಿ ಇರ್ತಾರೆ ಅಂತ ಇದರ ಅರ್ಥ. ಕೆಲವೊಂದು ಗಂಡಂದಿರು ಕೂಡ ದೇವರಲ್ಲಿ ಸರಿಯಾಗಿ ಪ್ರಾರ್ಥನೆ ಭಯಭಕ್ತಿಯಲ್ಲಿರುವಾಗ ಕೆಲವೊಂದು ಹೆಂಡತಿಯರು ಕೂಡ ಹೀಯಾಳಿಸ್ತಾರೆ. ಹೆಂಡತಿಯರಿಗೂ ಅದು ಆಗುವುದಿಲ್ಲ. ಹಾಗೆ ಯಾವಾಗಲಂತ ಹೆಂಡತಿಯರು ಕೂಡ ಹಾಗೆ ಮಾಡಬಾರದು. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ಆಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ರೆ ನೋಡಿ, ಅಲ್ಲಿ ಹನ್ನಳು ಏನು ಮಾಡಿದ್ಲು ಮುಂದೆ ಅದನ್ನು ತಿಳಿದುಕೊಳ್ಳೋಣ. ಹೇಳಿದಳು, ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ದೇವರ ನಮಗೆ ಸ್ತೋತ್ರ. ಆಗ ಪ್ರವಾದಿ ಏಲಿ ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ, ಪರಲೋಕಕ್ಕೆ ಹೋಗಿದೆಯಪ್ಪ, ನೀನು ಎದ್ದು ಹೋಗು ಅಂತೇಳಿ. ಆಗ ಅವಳಿಗೆ ಹನ್ನಳು ಏನ್ ಮಾಡ್ತಾಳೆ, ಧನ್ಯವಾದವನ್ನ ಕೃತಜ್ಞತೆಯನ್ನ ಏಳಿಗೆ ಸಲ್ಲಿಸ್ತಾ ಇದ್ದಾಳೆ. ಆ ಪ್ರಾರ್ಥನೆ ಸಮಯದಲ್ಲಿ ಹನ್ನಳು ಊಟ ಮಾಡಲಿಲ್ಲ, ಆಮೇಲೆ ಹೋಗಿ ಊಟ ಮಾಡಿದಳು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಪ್ರಾರ್ಥನೆ ಮಾಡಿದಾಗ ಏಳಿ ನೋಡಿ, ಅಲ್ಲಿ ಹೇಳಿದೇನು, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ದೇವರಿಗೆ ಮುಟ್ಟಿತು ಅಂತ ಹೇಳುವಾಗ ಯಾವುದೇ ಬಾಯಿ ಬಡಿಲಿಲ್ಲ, ಡ್ಯಾನ್ಸ್ ಮಾಡಲಿಲ್ಲ, ಹಾಡು ಹಾಡಲಿಲ್ಲ, ಕೈ ಚಪ್ಪಳೆ ತಟ್ಟಲಿಲ್ಲ, ಕುಣಿಲಿಲ್ಲ, ಏನೂ ಮಾಡಲಿಲ್ಲ. ಹಿಂದೆ ನಾವು ಅದನ್ನು ಓದಿಕೊಂಡಿದ್ದೇವೆ. ಬರೀ ತುಟಿ ಮಾತ್ರ ಅಲ್ಲಾಡ್ತಾ ಇತ್ತು. ಹಾಗೆ ಭಯ ಭಕ್ತಿಯಲ್ಲಿ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯು, ಮೌನವಾಗಿ ಮಾಡಿದ ಪ್ರಾರ್ಥನೆಯು ಅದು ಪರಲೋಕ ಮುಟ್ತದೆ. ದೇವರು ಅದನ್ನು ಆಲಿಸುವರಾಗಿದ್ದಾರೆ. ಇದರ ಅರ್ಥ ಏನು? ಮತ್ತಾಯ 18ನೇ ಅಧ್ಯಾಯದಿಂದ ಓದುವಾಗ 19, 20ನೇ ವಚನದಲ್ಲಿ, ಎಲ್ಲಿ ನನ್ನ ನಾಮದಲ್ಲಿ 2, 3 ಒಂದೇ ಮನಸ್ಸಿನಿಂದ ಕೂಡಿ ಬರ್ತಿರೋವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿದೆ. ನಮಗೆ ಸ್ತೋತ್ರ. ದೇವರ 3ನೇ ಆತ್ಮ, ಪವಿತ್ರ ಆತ್ಮರನ್ನ ಯೇಸುಸ್ವಾಮಿ 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ 50ನೇ ದಿವಸ ಅಂದ್ರೆ ಪರಲೋಕಕ್ಕೆ ಏರಿ ಹೋದ ಮೇಲೆ 10ನೇ ದಿವಸ ಪವಿತ್ರ ಆತ್ಮರನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು. ಅವರು ಇವತ್ತು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಆಲಿಸುವವರಾಗಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಪ್ರೀತಿ ಭಯ ಭಕ್ತಿ ಇಟ್ಟವರ ಪ್ರಾರ್ಥನೆ, ಬರೀ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಪರಲೋಕಕ್ಕೆ ಮುಡುತ್ತದೆ, ದೇವರಿಗೆ ಕೇಳ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೇವರಲ್ಲಿ ಉತ್ತರವನ್ನ ಕೊಟ್ಟರು. ಕಾರಣ ದೇವರಲ್ಲಿ ಸರಿಯಾದ ಭಯಭಕ್ತಿ ಇರಬೇಕು ಅಂತ ಇದರ ಅರ್ಥವಾಗಿದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಾಗ ಅಲ್ಲಿ ಪರಲೋಕಕ್ಕೆ ಮುಟ್ತು. ಆಗ ನೋಡಿ ಏಲಿ ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿತು ಅಂತಾಗಲಿ ಪವಿತ್ರ ಆತ್ಮ ಏಲಿಯ ಮುಖಾಂತರ ಮಾತನಾಡಿದರು ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು ಕೂಡ ದೇವರಿಂದ ಸರಿಯಾಗಿ ಆಯ್ಕೆಗೊಂಡವರು ಇತರರು ಪ್ರಾರ್ಥಿಸಿದಾಗ ಅವರ ಮನಸ್ಸು, ನಡೆ, ನುಡಿ, ಕ್ರಿಯೆ ಹೇಗಿದ್ದರೂ ಕೂಡ ಅಲ್ಲಿ ಇಲ್ಲ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅದು ದೇವರಿಗೆ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ದೇವರಿಂದ ಆಯ್ಕೆಯಾದಂಥ ಸೇವಕರುಗಳಿಗೆ, ಇತರ ವಿಶ್ವಾಸಿಗಳು, ದೇವರ ಮೇಲೆ ಭಯಭಕ್ತಿ ಇಟ್ಟವರು ಯಾರೇ ಪ್ರಾರ್ಥನೆ ಮಾಡಿದ್ರು ಗೊತ್ತಾಗ್ತದೆ ಯಾರ ಪ್ರಾರ್ಥನೆ ಪರಲೋಕಕ್ಕೆ ಮುಡ್ತದೆ, ದೇವರು ಕೇಳ್ತಾರೆ, ಯಾರ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ಯಾರ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಅಂತೇಳಿ. ಅದನ್ನೇ ಇವತ್ತು ಕೂಡ ಸರಿಯಾಗಿ ದೇವರಿಂದ ಆಯ್ಕೆಯಾದಂಥ ಸೇವಕರು ಇದನ್ನು ಇವತ್ತು ಕೂಡ ಹೇಳೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಣ್ಣಲ ಪ್ರಾರ್ಥನೆಗಳಲ್ಲಿ ದೇವರು ಉತ್ತರವನ್ನ ಕೊಡುತ್ತಾ ಇದ್ದಾರೆ. 19ನೇ ವಚನ. ಅವರು ಮರುದಿನ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತನ್ನ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗುವಿಗೆ ಸಮುವೇಲ ಎಂದು ಹೆಸರಿಟ್ಟಳು. ನೋಡಿ, ಪ್ರಾರ್ಥನೆ ಆದ್ಲು, ಆ ಪ್ರಾರ್ಥನೆ ಮಾಡಿದ್ಲು. ಏಲಿ ಹೇಳ್ದ, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಡ್ತು, ಎದ್ದು ಹೋಗು ಅಂತೇಳಿ. ಆಗ ಅವಳು ಗರ್ಭ ಧರಿಸಿದ್ಲು, ಒಂದು ಮಗುವನ್ನ ಪಡೆದುಕೊಂಡಳು. ಅವಳಿಗೆ ದೇವರಿಂದ ಬೇಡಿಕೊಂಡನೆಂದು ಹೇಳಿ ಆ ಮಗುವಿಗೆ ಸಮುವೇಲನೆಂದು ಹೆಸರಿಟ್ಟಳು. ಆಗ ಸಮುವೇಲ ಅಂದ್ರೆ ಅರ್ಥ ಏನು? ದೇವರಿಂದ ಬೇಡಿಕೊಂಡೆ ಅಂತ ಇದರ ಅರ್ಥ. ಸಮುವೇಲ ಅಂದರೆ ಅರ್ಥ ದೇವರಿಂದ ಬೇಡಿಕೊಂಡೆನು ಅಂತ. ಹಲ್ಲೆಲೂಯಾ. ಹಾಗೆ ನೋಡಿ, ಪ್ರಾರ್ಥನೆಗೆ ಉತ್ತರ ಸಿಕ್ತು. ಹಾಗೆ ಸ್ತ್ರೀಯರೇ, ಇವತ್ತು ಯಾವುದೇ ಕೊರತೆ ಇರುವುದಕ್ಕಾಗಲಿ ಸಂಪೂರ್ಣ ಭಯ ಭಕ್ತಿಯಿಂದ ದೇವರ ಮೇಲೆ ವಿಶ್ವಾಸ ಇಟ್ಟು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಇವತ್ತು ಹಣ್ಣಲಿಗೆ ಉತ್ತರ ಸಿಕ್ಕಿದ ಹಾಗೆ ಇವತ್ತು ಎಲ್ಲ ಸ್ತ್ರೀಯರಿಗೂ ಸಿಕ್ಕಲು ಸಾಧ್ಯವಿದೆ. ಆದರೆ ಆ ಕಡೆ ಪ್ರಪಂಚವೂ ಬೇಕು, 10 ಆಜ್ಞೆಗಳಿಗೆ ವಿರೋಧವಾಗಿ ನಡ್ಕೊಳ್ಬೇಕು, ಈ ಕಡೆ ದೇವರು ಬೇಕು, ಸೈತಾನ ಬೇಕಂದ್ರೆ ಆಗುವುದಿಲ್ಲ. ಹಣ್ಣಳು ಯಾವ ರೀತಿ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿದಳು, ಅಲ್ಲಿ ಯಾವುದೇ ಇರಲಿಲ್ಲ, ದೇವರಿಗೆ ಒಪ್ಪಿಸಿಕೊಟ್ಟಳು. ಹಾಗೆ ಒಪ್ಪಿಸಿಕೊಡುವುದಾದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಇಲ್ಲದಿದ್ದರೆ ಈ ಕಡೆಗೆ ಅದು ಬೇಕು, ಇದು ಬೇಕು, ಆ ಸ್ಟೈಲ್ ಬೇಕು, ಈ ಸ್ಟೈಲ್ ಬೇಕು, ಹಾಗೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡು ಎಷ್ಟೇ ಪ್ರಾರ್ಥನೆ ಮಾಡ್ಲಿ, ಕಷ್ಟ ಸಂಕಟ ದುಃಖಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದವನ್ನು ಮೊದಲೇ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 21ರಿಂದ 1 ಸಮುವೇಲ 1:21 ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧರಾಗಲು ಹಣ್ಣಳು, ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು. ನೋಡಿ, ವರ್ಷಕ್ಕೊಂದ್ಸಲ ಯಜ್ಞವನ್ನು ಅರ್ಪಿಸ್ತಾ ಇರ್ಬೇಕಾದ್ರೆ ಎಲ್ಕಾನನು ಏನ್ ಮಾಡ್ದ, ಅಲ್ಲಿಗೆ ಹೋಗ್ತಾನೆ. ಹೆಂಡತಿ ಹೇಳ್ತಾಳೆ, ನನ್ನ ಮಗ ಹಾಲು ಕುಡಿಯುವುದು ಬಿಡುವವರೆಗೆ ನಾನು ಬರುವುದೇ ಇಲ್ಲ. ಅವನು ಯಾವಾಗಲೂ ಅಲ್ಲಿ ಇರುವ ಹಾಗೆ ಆಗ್ಬೇಕು, ಆಗ್ಲಿ ನಾನು ಅಲ್ಲಿಗೆ ಬರುತ್ತೇನೆ ಅಂತ ಇದರ ಅರ್ಥ. ಹೆಚ್ಚಿನ ಅಂಶ ಒಂದು 5 ವರ್ಷದಿಂದ ಮೇಲೆ ಆಗ್ಬಹುದು. ಅಲ್ಲಿಯವರೆಗೆ ನಾನು ಬರುವುದಿಲ್ಲ. ಬಂದ ಮೇಲೆ ಮಗನನ್ನು ನಾನು ಅಲ್ಲಿಗೆ ಅರ್ಪಿಸ್ತೇನೆ ಅಂತ ಏನ್ ಮಾಡಿದ್ಲು, ಹಣ್ಣಲು ಹಿಂದೆ ಹರಕೆ ಮಾಡಿಕೊಂಡಿದ್ಲು. ಆಗ ಚಿಕ್ಕ ಮಗುವನ್ನಲ್ಲಿ ಬಿಟ್ರೆ ಹಾಲು ಕೊಡೋರು ಮಾಡೋರು ಆ ಮಗುವಿನ ಕೆಲಸವನ್ನು ಮಾಡ್ಲಿಕ್ಕೆ ಯಾರು ಇರುವುದಿಲ್ಲ. ಅದಕ್ಕೆ ಆಗಿ ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳುವ ಹೊರಗೆ, ಅವನು ಮೊಲೆ ಹಾಲು ಬಿಡುವವರೆಗೆ ನಾನು ಬರುವುದಿಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಹಲ್ಲೆಲೂಯಾ. ಹಾಗೆ ಸಂಪೂರ್ಣವಾಗಿ ದೇವರಿಂದ ಪ್ರಾರ್ಥನೆ ಮಾಡಿ ಪಡಕೊಂಡ ಮಗುವನ್ನ ಏನ್ ಮಾಡಬೇಕು, ದೇವರಿಗೆ ಸಮರ್ಪಿಸುವುದಾದರೆ ಖಂಡಿತವಾಗಿ ಆ ಮಗುವಿನ ಕೆಲಸವನ್ನ ಮಗುವೇ ಸಾಧಾರಣ ಮಟ್ಟಿಗೆ ಮಾಡಿಕೊಳ್ಳುವ ಹಾಗೆ, ಎದ್ದು ಚೆನ್ನಾಗಿ ಓಡಾಡುವ ಹಾಗೆ ಆಗುವವರೆಗೆ ದೇವರಿಗೆ ಸಮರ್ಪಿಸಬಾರದು. ಇದು ಇವತ್ತು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟ ತಾಲೂಕಿನ ಕೊಪ್ಪ ಮತ್ತು ಬೈಲುಕೊಪ್ಪ ಎಂಬ ಒಂದು ಊರಿದೆ, ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿ. ಅಲ್ಲಿ ಟಿಬೆಟ್ ಎಂಬ ಒಂದು ಚೀನಾದಿಂದ ಬಂದವರು ಟಿಬೆಟನ್ಸ್ ಅಂತ ಇದ್ದಾರೆ, ಅನೇಕರಿಗೆ ಗೊತ್ತಿರಬಹುದು. ಅವರು ಕೂಡ ಏನ್ ಮಾಡ್ತಾರೆ, ಮೊದಲು ಹುಟ್ಟಿದ ಗಂಡು ಮಗುವನ್ನ ಸಂಪೂರ್ಣವಾಗಿ ಅವರ ದೇವಾಲಯಕ್ಕೆ ಸಮರ್ಪಿಸುತ್ತಾರೆ. ಇದೇ ಒಂದು 5-6 ವರ್ಷ ಆದ ಮೇಲೆ ಈ ಪದ್ಧತಿ ಅವರಲ್ಲಿ ನಡೀತಾ ಇದೆ. ಎಲ್ಲಾ ಜನಾಂಗದಲ್ಲಿ ಈ ಪದ್ಧತಿ ಇದೆ.
ಆದ್ರೆ ಕೆಲವರು ಇದನ್ನು ತಿಳಿಸಿದವರು ಬಿಟ್ಟು ಕೊಡುವುದೂ ಇಲ್ಲ. ನನ್ನ ಮಗ ನಾನು ಹೇಗೆ ಬಿಡೋದಪ್ಪ, ನನಗೆ ಬೇಸರ ಆಗ್ತದಪ್ಪ, ನಾನು ಸಾಕಿದೆ ಪದರ ದೇವರು ಕೊಟ್ಟರು ನನಗೆ, ನಾನು ದೇವರಿಗೆ ಒಪ್ಪಿಸ್ಬೇಕು ಅಂತ ಇವತ್ತು ಯಾರು ಇದನ್ನ ಮನದಟ್ಟು ಮಾಡೋದಿಲ್ಲ. ನನಗೆ ಗೊತ್ತಿದ್ದಾಗ ಟಿಬೇಟ್ ಅಲ್ಲಿ ಮಾತ್ರ ಅಲ್ಲಿ ಒಂದು ಈ ವಿಷಯಗಳು ನಡೀತಾ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 23ನೇ ವಚನ, ಆಕೆಯು ಗಂಡನಾದ ಎಲ್ಕಾನನು ಆಕೆಗೆ, ನಿನಗೆ ಸರಿತೋರುವ ಪ್ರಕಾರ ಆಗಲಿ, ಮಗನು ಮೊಲೆ ಬಿಡುವವರೆಗಿರೋ, ಯೆಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು. ಮಗನು ಮೊಲೆ ಬಿಡುವ ತನಕ ಹನ್ನಳು ಮನೆಯಲ್ಲಿ ಇದ್ದು ಅವನನ್ನು ಸಾಕಿದಳು. ಆಗ ಗಂಡ ಏನ್ ಮಾಡ್ತಾರೆ, ಒಪ್ಪಿಗೆ ಕೊಡ್ತಾನೆ. ಆಯ್ತು, ನೀನು ಹೇಳಿದಾಗೆ ಆಗ್ಲಿ, ದೇವರ ವಾಕ್ಯವನ್ನ ದೃಢಪಡಿಸಲಿ, ಅಲ್ಲಿಯವರೆಗೆ ನೀನು ಹಾಗೆ ಇರಪ್ಪ, ದೇವರ ವಾಕ್ಯದಂತೆ ನೀನು ಹೇಳಿದಂತೆ ನಡ್ಕೋ ಅಂತೇಳಿ ಗಂಡ ಅಪ್ಪಣೆ ಕೊಡ್ತಾನೆ. ಹಾಗೆ ಇವತ್ತು ಹೆಂಡತಿಯರು ಸರಿಯಾಗಿ ದೇವರಲ್ಲಿ ಭಯ ಭಕ್ತಿ ಇಟ್ಟು ಒಂದು ಕಾರ್ಯವು ನೆರವೇರಿದ ಮೇಲೆ ಹೆಂಡತಿ ಮತ್ತೆ ಏನ್ ಹೇಳ್ತಾಳೋ ದೇವರ ಮೇಲೆ ಭರವಸೆ ಇಟ್ಟು ಅದಕ್ಕೆ ಗಂಡಂದರು ಒಪ್ಪಿಗೆ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಹೆಂಡತಿಯರು ದೇವರಿಂದ ಆಶೀರ್ವಾದವನ್ನ ಪಡೆದು ಒಂದೊಂದು ಕಾರ್ಯಗಳು ಆದಾಗ ಗಂಡಂದಿರು ಅದಕ್ಕೆ ಅಡ್ಡಿಪಡಿಸಬಾರದು, ಬದಲಾಗಿ ಗಂಡಂದಿರು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಅಂತ ಇದರ ಅರ್ಥ. 24, ಅನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು 30 ಸೇರು ಹಿಟ್ಟನ್ನು 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ನೋಡಿ, ಆಮೇಲೆ ದೇವರಿಗೆ ಯಜ್ಞ ಅರ್ಪಿಸುವುದಕ್ಕಾಗಿ ಎಲ್ಲವನ್ನ ತೆಗೆದುಕೊಂಡು ದೇವಾಲಯಕ್ಕೆ ಮಗನನ್ನು ಕರ್ಕೊಂಡು ಬಂದಳು. ಆಗ ಇದು ಯಾವಾಗ ದೇವರು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ರು ಅಲ್ಲಿಗೆ ಯಜ್ಞ ನಿಂತು ಹೋಯಿತು. ಈಗ ಯಜ್ಞ ಇಲ್ಲ. ಒಂದು ವೇಳೆ ಮಗನನ್ನು ದೇವರಿಗೆ ಅರ್ಪಿಸುವುದಾದರೆ, ಇದು ಯೇಸುಸ್ವಾಮಿ ಹುಟ್ಟಿದ ಹಾಗೆ ಜೋಸೆಫ್ ಮತ್ತು ಮರಿಯ ಏನ್ ಮಾಡಿದ್ರು, ಜೆರುಸಲೇಮಿಗೆ ದೇವಾಲಯಕ್ಕೆ ಕರ್ಕೊಂಡು ಬಂದು ಯಾಜಕರ ಕೈಗೆ ಒಪ್ಪಿಸಿ ಬಿಟ್ಟರು. ಅಲ್ಲಿ ಜ್ಯೋತಿಷರು ಏನ್ ಮಾಡಿದ್ರು, ಅದನ್ನ ತೆಗೆದುಕೊಂಡು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈಗ ಯಜ್ಞ ಇಲ್ಲ, ಆದ್ರೂ ದೇವಾಲಯಕ್ಕೆ ಅಲ್ಲಿ ದೇವರ ಸೇವಕರು ಇರುವಾಗ ಅವರಿಗೆ ಒಪ್ಪಿಸಿಕೊಟ್ಟು ಅವರು ದೇವರನ್ನ ಮಗುವನ್ನು ದೇವರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯನ ಬಳಿಗೆ ತಂದರು. ನೋಡಿ, ಹನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾನೆ ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆ ಫಲವನ್ನಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನೆಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ನೋಡಿ, ಅವನಿಗೆ ಆ ಯಾಜಕನಿಗೆ ಹೇಳ್ತಾರೆ, ಹೀಗೆ ನೋಡಪ್ಪ, ನನ್ನ ಜೀವದಾಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಮಗುವನ್ನು ಒಪ್ಪಿಸಿಕೊಡ್ತೀನಿ ಅಂತ ಹೇಳಿದವನು ನಾನೇ. ಈಗ ದೇವರು ನನಗೆ ಮಗುವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇನ್ನು ಜೀವದಿಂದಿರುವವರೆಗೆ ಪ್ರತಿಷ್ಠಿತನಾಗಿ ನೆರಳಿ ದೇವರಿಗಾಗಿ ದೇವಾಲಯದಲ್ಲಿ ಇರಲಿ ಅಂತೇಳಿ ಒಪ್ಪಿಸಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತಾಗಲೇ ಹೇಳಿದ ಹಾಗೆ ಟಿಬೆಟನ್ನರ ಒಂದು ಕುಲದಲ್ಲಿ ಮಾತ್ರ ಇದೇ ರೀತಿ ಇವತ್ತು ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ವೇಳೆ ಮಗುವನ್ನು ದೇವರಿಗೆ ಅರ್ಪಿಸುವುದಾದರೂ ಆಮೇಲೆ ತೆಗೆದುಕೊಂಡು ಹೋಗಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು, ಯಾಜಕರ ಮುಖಾಂತರ, ಅಂದ್ರೆ ದೇವರಿಂದ ಆಯ್ಕೆಯಾದ ಸೇವಕರ ಮುಖಾಂತರ. ಆದರೆ ಮಾತು ಕೊಟ್ಟ ಮೇಲೆ ಮಾತನ್ನ ತಪ್ಪಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ನೋಡಿ, ಹನ್ನಳ ಒಂದು ಪ್ರಾರ್ಥನೆಗೆ ಕೊರತೆ ಇರುವುದನ್ನ ದೇವರು ನೀಗಿಸಿದರು. ಹಾಗೆ ನನ್ನ ಸಹೋದರಿಯರೇ, ಏನಾದರೂ ಕೊರತೆ ಬಂದಾಗ, ಪ್ರಾರ್ಥನೆ ಮಾಡಿದಾಗ ಸಂಪೂರ್ಣವಾಗಿ ದೇವರ ಮೇಲೆ ಭಯವಿಟ್ಟು ಲೋಕದ ವಿಷಯಗಳನ್ನ ಮರೆತು ದೇವರ ವಾಕ್ಯ ಅಂತ ನಡೆದು ಪ್ರಾರ್ಥನೆ ಮಾಡಿದಾಗ, ಉತ್ತರ ಸಿಕ್ಕಿದಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರು ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಕೂಡ ಸಲ್ಲಿಸಬೇಕು. ಆದರೆ ಪ್ರಾರ್ಥನೆ ಮಾಡುವಾಗ ಹಣ್ಣಳಾಗಿ ಸಂಪೂರ್ಣ ಈ ಲೋಕದ ವಿಷಯವನ್ನ ಮರೆತು ಯಾವುದಕ್ಕೂ ಆಸೆ ಪಡದೆ, ನಾನಾ ರೀತಿ ಸ್ತ್ರೀಯರ ಒಂದು ಆಸೆ, ಆಡಂಬರ, ಸ್ಟೈಲು ಯಾವ ರೀತಿ ಇರ್ತದೆ ಅಂತ ಚೆನ್ನಾಗಿ ಗೊತ್ತಿರ್ತದೆ. ಎಲ್ಲರೂ ಅಲ್ಲ, ಕೆಲವರು ಅಂಥವರು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಅಂತ ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಹೀಗೆ ಪ್ರಾರ್ಥಿಸಿದಾಗ ಮಾತ್ರ ಅಲ್ಲಿ ದೇವರಿಂದ ಉತ್ತರವನ್ನ ಸಿಗ್ತದೆ. ಹೋಗಿ ಹಲ್ಲೆಲೂಯಾ ಅಂತೇಳಿ ಜೋರಾಗಿ ಕೂಗೋದು, ಕಿರ್ಚಾಡೋದು, ಕೈ ಎತ್ತೋದು, ಕುಣಿಯೋದು, ಜೋರಾಗಿ ಹಾಡು ಹೇಳೋದು, ಕೈ ಚಪ್ಪಳೆ ತಟ್ಟೋದು ಇದೆಲ್ಲ ಬೇಕಾಗಿಲ್ಲ.
ಮನಸ್ಸು ಮತ್ತು ಹೃದಯ ಶುದ್ಧವಾಗಿದ್ದು ದೇವರಲ್ಲಿ ಪ್ರಾರ್ಥಿಸಿದಾಗ ಸಂಪೂರ್ಣ ಭಯ ಭಕ್ತಿಯಿಂದ ಆ ಪ್ರಾರ್ಥನೆ ದೇವರು ಕೇಳ್ತಾರೆ, ದೇವರಿಗೆ ಮುಟ್ಟುತ್ತದೆ ಅಂತ ಹೇಳುವಂಥದ್ದು ಇದೇ ಒಂದು ಆಧಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ. ಹಣ್ಣಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ಹಾಗೆ ನನ್ನ ಪ್ರಾರ್ಥನೆಗೂ ದೇವರು ಉತ್ತರವನ್ನ ಕೊಡುತ್ತಲೇ ಇದ್ದಾರೆ. ಒಂದೊಂದು ವೇಳೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ಆಗ ಅದು ದೇವರ ಚಿತ್ತವಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಬೇಸರಗೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ ಒಂದು ಸಮುವೇಲ 2ನೇ ಅಧ್ಯಾಯಕ್ಕೆ ಹೋಗೋಣ. ಒಂದು ಸಮುವೇಲ 2ನೇ ಅಧ್ಯಾಯ 1ರಿಂದ 11ರವರೆಗೆ ತಿಳ್ಕೊಳ್ಳೋಣ. ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ, ದೇವರು ಹನ್ನಳಿಗೆ ಮಾಡಿದ ಉಪಕಾರಗಳಿಗಾಗಿ ಹನ್ನಳು ದೇವರನ್ನ ಸಮುವೇಲನನ್ನು ಶಿಲುಬೆಯಲ್ಲಿ ಬಿಟ್ಟು ಹೋದದ್ದು, ದೇವರನ್ನು ಕೊಂಡಾಡಿದಳು. ಅಂದ್ರೆ ಹಾಡಿನ ಮೂಲಕ ಅಥವಾ ಒಂದು ಗಾಯನದ ಮೂಲಕ, ಅಂದ್ರೆ ಹಾಡಿನ ಮೂಲಕ ದೇವರನ್ನ ಕೊಂಡಾಡಿದಳು. ಹಾಗೆ ಇದರ ಅರ್ಥ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟ ಮೇಲೆ ನಾವು ಕೂಡ ದೇವರನ್ನ ಕೊಂಡಾಡಬೇಕು, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥ. ದೇವರು ಮಾಡಿದ ಉಪಕಾರಗಳನ್ನು ಒಂದು ಹಾಡಿನ ಮೂಲಕ ಹಣ್ಣಳು ದೇವರನ್ನ ಕೊಂಡಾಡಿದಳು. ಹಾಗೆ ನಾವು ಕೂಡ ದೇವರಿಗೆ ಸ್ತೋತ್ರ, ಕೃತಜ್ಞತೆ, ನಮಸ್ಕಾರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥ. ಹಣ್ಣಳ ವಿಜ್ಞಾಪನೆ 2:1. ಹಣ್ಣಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ನೋಡಿ, ದೇವರಿಂದ ಉಪಕಾರ ಪಡೆದು ದೇವರ ಸಹಾಯವನ್ನು ಪಡೆದು ಏನಾಯಿತು, ಹಣ್ಣಲಿಗೆ ಬಹಳ ಸಂತೋಷವಾಯಿತು. ಹಾಗೆ ಇವತ್ತು ದೇವರಲ್ಲಿ ಕೂಡ ದೇವರಿಂದ ಸಹಾಯವನ್ನು ಪಡೆದ ಮೇಲೆ ಸಂತೋಷಿಸಬೇಕು ಅಂತ ಇದರ ಅರ್ಥ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ ಅಂದ್ರೆ ನನಗೆ ಮಕ್ಕಳಿಲ್ಲದ ಅವಮಾನ, ನನ್ನ ಗಂಡನ ಅವಳ ಗಂಡನ 2ನೇ ಹೆಂಡತಿ ಕೂಡ ಹೀಯಾಳಿಸಿದಳು, ಇತರರು ಕೂಡ ಹೀಯಾಳಿಸಬಹುದು. ಅಯ್ಯೋ ಬಂಜೆ ಮಕ್ಕಳಿಲ್ಲ ಅಂತ ಮಕ್ಕಳಿಲ್ಲದ ಸ್ತ್ರೀಯರನ್ನು ಇವತ್ತು ಕೂಡ ಅನೇಕರು ಏನ್ತಾರೆ, ನೆರೆ ಕರೆಯವರು ಬಂಧು ಬಳಗದಲ್ಲಿ ಬಹಳ ಹೀಯಾಳಿಸೋರಾಗಿದ್ದಾರೆ. ಆದರೆ ಮಗು ಕೊಟ್ಟ ಮೇಲೆ ಅಯ್ಯೋ ಅವಳಿಗೆ ಮಗು ಆಯ್ತು ದೇವರು ಕೊಟ್ಟು ಅಂತೇಳಿ ಆಮೇಲೆ ಕೊಂಡಾಡೋರಾಗಿದ್ದಾರೆ. ಅದು ಅಕಸ್ಮಾತ್ ಮಾತಾಡಿಕೊಳ್ಳೋರಾಗಿದ್ದಾರೆ. ಅದು ಯಾರಿಂದ ಆಯಿತು, ದೇವರಿಂದಲೇ ಆಯಿತು ಎಂಬುದಾಗಿ ಹಣ್ಣಲು ಕೂಡ ನನ್ನ ಕೊಂಬು ಎತ್ತಲ್ಪಟ್ಟಿದೆ. ಹಾಗೆ ಅಂತವರ ಅವಮಾನವನ್ನು ನೀಗಿಸುವವರು ಕೂಡ ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ಹಾಗೆ ನೋಡಿ, ಶತ್ರುಗಳ ಮುಂದೆ ಹೀಯಾಳಿಸಿದ್ರು ಮಾಡಿದ್ರು ಅಂತ ಏನಾಯ್ತು, ಒಂದು ವೇಳೆ ಸಹ ಒಂದು ಶತ್ರುಗಳು ಈ ರೀತಿ ಬಂಜೆ ಅಂತೇಳಿ ಹೀಯಾಳಿಸಿರಬಹುದು. ಅದಕ್ಕೆ ಈ ಮಾತನ್ನು ಹಣ್ಣಲು ಹೇಳಿರಬಹುದು, ಶತ್ರುಗಳು ಈ ರೀತಿ ಎಲ್ಲ ನನ್ನನ್ನು ಹೀಯಾಳಿಸಿದ್ರಲ್ಲಪ್ಪ, ಈಗ ಅವರ ಬಾಯಿ ಮುಚ್ಚಿ ಹೋಯಿತು ಎಂಬುದಾಗಿ. ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಅದಕ್ಕೆ ದೇವರೇ, ನನ್ನ ಒಂದು ಮನೋವೇದನೆಯನ್ನು ಏನ್ ಮಾಡಿದ್ಯಾ, ನೀನು ಬಗೆಹರಿಸಿಕೊಟ್ಟಿದ್ಯಾ, ಸಂತೋಷ ಕೊಟ್ಟಿದ್ದೀಯಾ, ನೀನು ನನಗೆ ಎಲ್ಲರ ಬಾಯಿ ಮುಚ್ಚುವ ಹಾಗೆ ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹಣ್ಣಲು ಸ್ತೋತ್ರವನ್ನ ಸಲ್ಲಿಸಿದ್ದಾಳೆ. ಇದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕು. 2ನೇ ವಚನ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನೋಡಿ, ಹಣ್ಣಲು ಹೇಳ್ತಾಳೆ, ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತ. ಯೆಶಾಯ 43:10-13, ಯೆಶಾಯ 48:12 ಅಲ್ಲಿ ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 14:61 ನೋಡುವಾಗ ಪಿಲಾತನ ಅರಸು, ಯೇಸ್ವಾಮಿಯನ್ನು ನೀನು ಭಗವಂತನ ಕುಮಾರನು ಅಂದ್ರೆ ಭಗವಂತನ ಮಗನ ಅಂತ ಹೇಳೋತ್ತೀಗ ಯೇಸ್ವಾಮಿ ಹೌದು ಎಂಬುದಾಗಿ ಮಾರ್ಕ 14:61. ಹಾಗೆ ನೋಡುವಾಗ ಭಗವಂತ ಬೇರೆ ಅಲ್ಲ, ಯೆಹೋವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ನಿನ್ನಂತ ದೇವರು ಯಾರು ಇಲ್ಲಪ್ಪ ಅಂತ. ಆಗ ನಾವು ಕೂಡ ಪರಮಾತ್ಮನಿಗೆ ಹೇಳಬೇಕು, ಪರಮಾತ್ಮನೇ ನಿನ್ನಂತ ದೇವರು ಯಾರು ಇಲ್ಲಪ್ಪ, ನೀನೊಬ್ಬನೇ ದೇವರೆಂದು ದೇವರನ್ನ ಕೊಂಡಾಡಬೇಕು. ನಿನ್ನ ಹೊರತು ದೇವರಿಲ್ಲ, ಹಾಗೆ ಬೇರೆ ಯಾವುದೇ ದೇವರಲ್ಲ, ಪರಮಾತ್ಮ ಭಗವಂತನೇ ದೇವರಾಗಿದ್ದಾರೆ. ಇನ್ನೊಂದು ಕಡೆ ಹಿಂದೆ ಹೇಳಿದ ಹಾಗೆ ಸರ್ವೇಶ್ವರನೇ, ಪರಮೇಶ್ವರನೇ, ಶ್ರೀಮನ್ನಾರಾಯಣನೇ, ಶ್ರೀಕೃಷ್ಣ ಪರಮಾತ್ಮನೇ, ಸಾಕ್ಷಾತ್ ಪರಬ್ರಹ್ಮನೇ ದೇವರಾಗಿದ್ದಾರೆ, ಹೊರತು ಬೇರೆ ಯಾರಲ್ಲ. ಮುಸ್ಲಿಮ್ಸ್ ಅವರು ಅಲ್ಲಾ ಎಂಬುದಾಗಿ ಕರೀತಾರೆ, ಅವರೇ ನಿಜವಾದ ದೇವರುಗಳಾಗಿದ್ದಾರೆ. ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು, ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ನಮಗೆ ದುರ್ಗ, ನಮಗೆ ರಕ್ಷಣೆ, ಹೊರತು ಬೇರೆ ಯಾರಿಂದಲೂ ಇಲ್ಲಪ್ಪ ಅಂತೇಳಿ ನೀನೇ ಎಂಬುದಾಗಿ ಹಣ್ಣಲು ದೇವರನ್ನು ಕೊಂಡಾಡ್ತಾಳೆ. ಹಾಗೆ ನಾವು ದೇವರು ನಮ್ಮ ಜೀವಿತದಲ್ಲಿ ಕೂಡ ಮಾಡಿದ ಪ್ರತಿ ಒಂದು ಉಪಕಾರಗಳಿಗಾಗಿ ನಾವು ಹಣ್ಣಳ ಹಾಗೆ ದೇವರನ್ನ ಕೊಂಡಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಉಪಕಾರ ಪಡೆಯುವವರೆಗೆ ಮಾತ್ರ
ಉಪವಾಸ ಮಾಡೋದು, ಊಟ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವಂಥದ್ದು, ಬೈಬಲ್ ಓದುವಂಥದ್ದು, ಬೇಡುವಂಥದ್ದು. ಯಾವಾಗ ಅವರ ಉಪಕಾರಗಳು, ದೇವರಿಂದ ಉಪಕಾರ ಸಿಕ್ತೋ, ಅವರ ಕಾರ್ಯವು ನೆರವೇರ್ತೋ, ಆಮೇಲೆ ದೇವರನ್ನು ಇಲ್ಲವೇ ಇಲ್ಲ, ನಾನು ನಾನು ನನ್ನದು ನನ್ನದು ನನ್ನದೆಂಬುದಾಗಿ ಅನೇಕರಿಗೆ ಒಂದೊಂದು ಕೆಲಸ ಸಿಕ್ಕುವವರೆಗೆ ಬೇಡಿಕೊಳ್ತಾರೆ. ಕೆಲಸ ಸಿಕ್ಕಿದ ಮೇಲೆ ಅವರ ಭೂಲೋಕದ ಸ್ಟೈಲಲ್ಲಿ ಹೋಗ್ತಾ ಇರ್ತಾರೆ. ನಾನಾ ಥರದ ಸ್ಟೈಲು, ಬಟ್ಟೆಗಳು, ಅರ್ಧ ಮೈ ಕಾಣುವ ಹಾಗೆ ಕೂದಲುಗಳಲ್ಲಿ ಸ್ಟೈಲ್ ಮಾಡ್ಕೊಳ್ಳುವಂಥದ್ದು, ಕೈ ಉಗುರು, ಕಾಲು ಉಗುರಿಗೆ, ತುಟಿಗೆ ಪೈಂಟು ಬಣ್ಣಗಳನ್ನ ಹೊಡ್ಕೊಳ್ಳುವಂಥದ್ದು. ಆಗ ದೇವರನ್ನೇ ಮರೆತು ನಾನು ನಾನು ನನ್ನದೇ ಎಂಬುದಾಗಿ ಸ್ಟೈಲಿಗೇ ಹೋಗೋರಾಗಿದ್ದಾರೆ. ಆದರೆ ಅಂಥವರಿಗೆ ನಾನು ಹೇಳುವುದಿಲ್ಲ, ಅದನ್ನು ಕೂಡ ದೇವರು ನೋಡವನಾಗಿದ್ದಾನೆ. ಇದು ಯೆಶಾಯ 3:16-21 ಓದುವಾಗ ಅಲ್ಲಿ ಬಹಳ ವಿಷಯಗಳಲ್ಲಿ ತೆರೆದಿರುತ್ತವೆ. ದಯವಿಟ್ಟು ಓದಿ ನೋಡಿ. ಯೆಶಾಯ 3:16-21. ಪುರುಷರು ಕೂಡ ಆ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಸ್ಟೈಲ್ ಮಾಡಿ ನಡೆದುಕೊಳ್ಳಬಾರದು. ಹಾಕೋ ಬಟ್ಟೆಯಲ್ಲಾಗಲಿ, ಕಟ್ಟಿಂಗ್ ಆಗಲಿ, ಶೇವಿಂಗ್ ಆಗಲಿ, ಕಾಸ್ಮತ್ತು ಗಡ್ಡ ತೆಗೆಯೋದ್ರಲ್ಲಾಗಲಿ, ಮುಖ ಸ್ಟೈಲ್ ಮಾಡೋದ್ರಲ್ಲಾಗಲಿ, ನಾನಾ ರೀತಿಯಲ್ಲಿ ಪುರುಷರು ಕೂಡ ಆ ರೀತಿ ಸ್ಟೈಲ್ ಮಾಡಿಕೊಳ್ಳಬಾರದು. ದೇವರು ಹೇಗೆ ಒಂದು ಬಡವನಾಗಿ ಭೂಲೋಕದಲ್ಲಿ ಜನಿಸಿದನೋ ಅದೊಂದು ಉದಾಹರಣೆಯನ್ನು ತೋರಿಸಿಕೊಟ್ಟಿದ್ದು, ಆ ರೀತಿಯಲ್ಲಿ ಇವತ್ತು ನಾವು ಕೂಡ ನಡೆಯಬೇಕಾಗಿದೆ ದೇವರ ಮಾರ್ಗದಲ್ಲಿ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ನಾವು ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಬೇಕು. ಅದುವೇ ಯಜ್ಞವಾಗಿದೆ. ಮೊದಲಿನ ಯಜ್ಞ ಈಗ ದೇವರಿಗೆ ಅವಶ್ಯವಿಲ್ಲ. 3ನೇ ವಚನ. ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ನೋಡಿ, ಖಂಡಿತವಾಗಿ ಅಲ್ಲಿ ವಿರೋಧಿಗಳಿಗೆ ಏನು ಹೇಳ್ತಾಳೆ? ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ನಿಮ್ಮ ಗರ್ವ, ಅಹಂಕಾರ, ಸೊಕ್ಕಿನಿಂದ ನೀವು ನುಡಿಯಬೇಡಿ. ದೇವರು ಖಂಡಿತವಾಗಿ, ದೇವರು ಯಾವಾಗ ಅವಮಾನವನ್ನು ತೀರಿಸಬೇಕೋ ಖಂಡಿತವಾಗಿ ಆಗ ದೇವರು ಅಂಥವರ ಅವಮಾನವನ್ನು ತೀರಿಸ್ತಾನೆ. ಇನ್ನು ಮುಂದೆ ನಿಮ್ಮ ಗರ್ವ, ಅಹಂಕಾರ ನುಡಿಯಬೇಡಿ. ಹಾಗೆ ಒಂದು ವೇಳೆ ಯಾರಿಗಾದರೂ ಮಕ್ಕಳಿಲ್ಲದ ಕೊರತೆ ಬಂದಾಗ, ಇನ್ಯಾವುದರ ಕೊರತೆ ಆದಾಗ ಇನ್ನೊಬ್ಬರನ್ನು ಹೀಯಾಳಿಸಬಾರದು, ದೂಡಿಸಬಾರದು. ದೇವರು ಒಂದಲ್ಲ ಒಂದು ಸಮಯ ಕೊಡುವವನೇ ಆಗಿದ್ದಾನೆ. ಕೊಡದಿದ್ರೂ ಕೂಡ ದೇವರಲ್ಲಿ ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು ಹೊರತು ಗರ್ವ, ಅಹಂಕಾರದಿಂದ ಅವರನ್ನು ದೂಷಣೆ ಮಾಡಬಾರದು. ಒಂದು ವೇಳೆ ಗರ್ವ, ಅಹಂಕಾರದಿಂದ ದೂಷಣೆ ಮಾಡಿದ್ರೆ ಕಡೆಗೆ ಸ್ವಲ್ಪ ಸಮಯದಲ್ಲಿ ಅವರಿಗೆ ಏನು ಗತಿ ಬರ್ತದೆ ಅಂತ ಗೊತ್ತಿಲ್ಲ. ಇದು ಈಗಾಗಲೇ ನಡೆದಿದೆ, ನಡೆಯುತ್ತಲೇ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಅವ್ರು ಇಂಥ ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಿರಲಿ, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ಸಹಾಯ ಮಾಡಬೇಕು ಅಂತ ಇದರ ಅರ್ಥ. ಸೊಕ್ಕಿನ ಮಾತು ನಿಮ್ಮ ಬಾಯಿಯಿಂದ ಹೊರಡದಿರಲಿ. ಆ ಸೊಕ್ಕು, ನೋವು ನಮಗೆ ಆಗಿದೆ, ಹೀಗಿದೆ, ಅವನೇನೋ ಮಾಡ್ದ, ಅವಳು ಏನೋ ಮಾಡ್ದ ಅಂತೇಳಿ ಸೊಕ್ಕಿನಿಂದ ನುಡಿತಾರೆ. ಆದರೆ ನಾಳೆ ಅವರಿಗೆ ಏನಾಗ್ತದೆ ಅಂತಲೇ ಗೊತ್ತಿಲ್ಲ. ಅದೇ ಪ್ರಕಾರ ಇವತ್ತು ಎದ್ದು ನಿಲ್ತಾರೆ, ನಾಳೆ ಬಿದ್ದು ಹೋಗ್ಬೋದು. ಇವತ್ತು ಬಿದ್ದು ಹೋದವನು ನಾಳೆ ಎತ್ತಲ್ಪಡುವನು. ಇದು ಬಹಳ ಎಚ್ಚರವಾಗಿರಬೇಕು. ಆದ್ದರಿಂದ ಇನ್ನೊಬ್ಬರನ್ನು ಹೀಯಾಳಿಸಲು ಯಾವಾಗಲೂ ಹೋಗಬಾರದು. ಒಳ್ಳೆ ಮಾತಿನಿಂದ ಹೇಳಬೇಕು. ಅವರಿಗೆ ದೇವರಲ್ಲಿ ನಾವು ಕೊಂಡಾಡಬೇಕು. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಸರ್ವಜ್ಞ, ದೇವರಿಂತ ಒಳ್ಳೆಯವರು ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಐಶ್ವರ್ಯ ಕೊಡಲು ಪ್ರತಿಯೊಂದು ದೇವರ ಪರಮಾತ್ಮನೇ ಸರ್ವಜ್ಞನಾಗಿದ್ದಾನೆ. ಅದಕ್ಕೆ ಯೆಶಾಯ 9:6 ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು. ದೇವರಿಗೆ ಎಲ್ಲವಿದೆ. ಎಲ್ಲವೂ ಶಕ್ತಿವಂತನಾದಂಥ, ಸರ್ವಶಕ್ತನಾದಂಥ ದೇವರಿಗೆ ಸಾಧ್ಯ. ಹಾಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಸರ್ವವನ್ನು ಸೃಷ್ಟಿ ಮಾಡಿದಂಥವ್ರು ಯಾರಾಗಿದ್ದಾರೆ? ದೇವರು. ಈ ಭೂಲೋಕದ ದೇವರುಗಳು ಅಲ್ಲವೇ ಅಲ್ಲ. ಪ್ರತಿಯೊಂದು ಜ್ಞಾನ ಕೊಡವನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ, ಆ ಪರಮಾತ್ಮನಾಗಿದ್ದಾನೆ. ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ನೋಡಿ, ಪ್ರತಿಯೊಂದು ಮನುಷ್ಯರ ಬಾಯಿಯಲ್ಲಿ ಏನು ಬರ್ತದೆ, ಅವರ ಕಾಲು ಎಲ್ಲಿಗೆ ಹೋಗ್ತದೆ, ಬಾಯಿ ಏನು ತುಡಿತದೆ, ಕೈ ಏನು ಮಾಡ್ತದೆ, ಪ್ರತಿ ಒಂದನ್ನ ಕೂಡ ತೂಗಿ ನೋಡವನಾಗಿದ್ದಾನೆ. ಆಗ ಸರಿಯಾಗಿ ಭಯ, ಭಕ್ತಿ ಇಟ್ಟು ದೇವರೊಂದಿಗೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರ ದರ್ಶನವಾದ ಮೇಲೆ ದೇವರೊಂದಿಗೆ ಜೀವಿಸುವಾಗ ದೇವರು ಎಲ್ಲ ಅವರಿಗಿರುವ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ, ಸೊಕ್ಕಿನವರನ್ನು ಮುರಿಯುವವನಾಗಿದ್ದಾನೆ. ಅದು ಇವತ್ತು ಕೂಡ ನೆರವೇರಿದೆ, ನೆರವೇರುತ್ತಲೇ ಇದೆ. 4ನೇ ವಚನ.
ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ. ಶೂರರು ನಾವಂಥವ್ರು, ನಾವಿಂಥವ್ರು, ಗರ್ವ, ಅಹಂಕಾರ, ಹೊಡೆದಾಟ, ಬಡದಾಟ, ನಮಗೆ ಬಿಟ್ಟವರು ಯಾರು ಇಲ್ಲ, ಆಸ್ತಿ ಪಾಸ್ತಿ ಹಣ ಏನೋ ಬೇಕಾದಷ್ಟು ಇರ್ಬೋದು, ಅದು ಸ್ವಲ್ಪ ದಿವಸ ಮಾತ್ರ. ಗರ್ವ ಅಹಂಕಾರ ನ್ಯಾಯ ರೀತಿಯಲ್ಲಿ ಉಳಿಸಿಕೊಂಡ್ರೆ ಉಳಿಯಿತು, ಇಲ್ಲ ಇದ್ರೆ ಖಂಡಿತವಾಗಿ ಅದು ಯಾವಾಗ ಮುರಿದು ಬೀಳ್ತದೆ ಅಂತ ಗೊತ್ತಿಲ್ಲ. ಹಾಗೆ ಏನೇ ಇದ್ರೂ ಕೂಡ ಗರ್ವ ಅಹಂಕಾರ ಮಾಡಬಾರದು. ಇನ್ನೊಬ್ಬರು ಕಷ್ಟದಲ್ಲಿ ಬಿದ್ದಾಗ ಹೀಯಾಳಿಸಬಾರದು. ಯಾವುದೇ ತೊಂದರೆ ಬಂದಾಗ ಹೀಯಾಳಿಸಬಾರದು. ಗರ್ವ ಅಹಂಕಾರದಲ್ಲಿ ಮೆರೆದ್ರೆ ಅಂತವರನ್ನ ದೇವರು ಮುರಿಯೋನಾಗಿದ್ದಾನೆ. ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ದೇವರು ನಮಗೆ ಸ್ತೋತ್ರಗಳು. ಎಡವಿದವರು ಅಂದ್ರೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ದೇವರ ದರ್ಶನವಾದ ಮೇಲೆ ಅವರು ದೇವರೊಂದಿಗೇ ಭರವಸೆಯಲ್ಲಿ ಇರ್ತಾರೆ. ನಡು ಕಟ್ಟಿಕೊಂಡು ಇವತ್ತೊಂದು ಕೆಲಸ ಮಾಡುವಾಗ ಸೊಂಟ ನೋವಾದರೆ ಸೊಂಟಕ್ಕೆ ಬಿಗಿಯಾದ ಒಂದು ಬಟ್ಟೆಯನ್ನ ಕಟ್ಟಿಕೊಂಡು ಕೆಲಸ ಮಾಡ್ತಾರೆ, ಆಗಲಿ ನೋವು ಕಡಿಮೆ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಉದಾಹರಣೆಗೆ ಇವತ್ತು ಒಂದು ಮರದ ಕೆಲಸ ಮಾಡೋರು, ಉದಾಹರಣೆಗೆ ಕೇರಳದವರಲ್ಲಿ ಇದ್ದರು ಜಾಸ್ತಿ ನೋಡಿಕೊಳ್ಳಬಹುದು. ಅವರು ಕೆಲಸ ಮಾಡುವಾಗ ಏನ್ ಮಾಡ್ತಾರೆ, ಸೊಂಟಕ್ಕೆ ಒಂದು ಬಿಗಿಯಾದ ಬಟ್ಟೆಯನ್ನ ಕಟ್ಟಿಕೊಂಡಂದ್ರೆ ಸೊಂಟ ನೋವಾಗ್ತದೆ ಅಂತ ಹೇಳುವಂಥದಕ್ಕೆ, ಆಗಲಿ ನೋವು ಕಡಿಮೆ ಆಗ್ತದೆ. ಹಾಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ದೇವರ ದರ್ಶನವಾದ ಮೇಲೆ ಅವರು ಮತ್ತೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಹಿಂಜರಿಯದೆ ದೇವರಲ್ಲಿ ನಂಬಿಕೆಯಲ್ಲಿ ಇರ್ತಾರೆ. ಈ ಹಣ್ಣಳ ಹಾಗೆ ಅದೇ ರೀತಿ ಇವತ್ತು ನಾವು ಕೂಡ ಇರಬೇಕಾಗಿದೆ. 5ನೇ ವಚನ, ಹೊಟ್ಟೆ ತುಂಬ ಉಣ್ಣುತ್ತಿದ್ದರೂ ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. ಖಂಡಿತವಾಗಿ ಇವತ್ತು ಏನ್ ಮಾಡ್ತಾರೆ, ಎಷ್ಟೇ ಹೊಟ್ಟೆ ತುಂಬ ಅವರು ಉಣ್ಲಿ ಏನೇ ಮಾಡ್ಲಿ, ಆದ್ರೆ ಅನ್ನಕ್ಕೋಸ್ಕರ ಕೂಲಿ ಮಾಡೇ ಮಾಡುತ್ತಾರೆ. ಇವತ್ತು ಎಂತ ಐಶ್ವರ್ಯವಂತರಾಗ್ಲಿ ಏನೇ ಇರಲಿ, ಆದ್ರೆ ಅವರು ಕೂಲಿಗಾರರೇ. ಇವತ್ತು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಅವರು ಕೂಲಿಗಾರರೇ, ಸಂಬಳ ತಗೊಳ್ತಾರೆ. ಅವರು ಕೂಡ ಇವತ್ತು ಅನ್ನ ಊಟ ಮಾಡದಿದ್ರೆ ಅಥವಾ ಯಾವ್ದಾದ್ರು ಒಂದು ವಸ್ತು ಊಟ ಮಾಡಿದ್ರೆ ಬದುಕಲು ಸಾಧ್ಯವಿಲ್ಲ. ಅದು ಯಾರಿಂದ ಬಂತು? ದೇವರಿಂದಲೇ. ಈ ಭೂಮಿ ಯಾರಿಂದ ಬಂತು? ಮಳೆ ಯಾರಿಂದ ಬಂತು? ಸೂರ್ಯನ ಬೆಳಕು ಚಂದ್ರನ ಬೆಳಕು ಇಬ್ಬನಿ ಯಾರಿಂದ ಬಂತು? ಇವತ್ತು ಹಗಲು ರಾತ್ರಿ ಯಾರಿಂದ ಆಗ್ತಾ ಇದೆ? ಆಗ ಇಲ್ಲಿ ಲೋಕದಲ್ಲಿ ಜೀವಿಸಿದವರು ಅವರು ಯಾರೇ ಇರ್ಲಿ, ಇಡೀ ರಾಷ್ಟ್ರಕ್ಕೆ ಇವತ್ತು ದೊಡ್ಡ ಅಧಿಕಾರಿಗಳೇ ಆಗಿರ್ಲಿ, ಒಂದು ಕನಿಷ್ಠನಾದವರೇ ಇರ್ಲಿ, ಪ್ರತಿಯೊಬ್ಬರು ಕೂಲಿಗಾರರೇ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ಇಲ್ಲಿ ಕೂಲಿ ಮಾಡವರೇ. ನಾನು ಮಾಡಿದೆ ಅಂತ ಹೇಳಕ್ಕೆ ಯಾವುದು ಆಗೋದಿಲ್ಲ. ನಾನು ನನ್ನದು ಹೇಳಿದ್ಮೇಲೆ ಅವರು ಸಾಯಬಾರದು, ಯಾವಾಗಲೂ ಜೀವಂತವಾಗಿ ಇರಬೇಕು. ಅದು ಸಾಧ್ಯವೋ? ಖಂಡಿತವಾಗಿಯೂ ಇಲ್ಲ. ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಇವತ್ತು ಹಸಿವಾದವರಿಗೆ ಅವರು ಏನ್ ಮಾಡ್ತಾರೆ, ಹೊರಗಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದು ದುಡ್ಡು ಸಿಕ್ಕಿದಾಗೆ ಬೇಕಾದ ಆಹಾರವನ್ನ ತಂದು ಊಟ ಮಾಡ್ತಾರೆ, ಸಂತೋಷದಿಂದ ಇರ್ತಾರೆ. ಹಾಗೆ ಇವತ್ತು ಬಹಳ ಕಷ್ಟ ಸಂಕಟ ದುಃಖದಲ್ಲಿರುವವರು ದೇವರ ಬಳಿಗೆ ಬರ್ತಾರೆ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರ ಮೇಲೆ ಸಂಪೂರ್ಣ ಭರವಸೆಯಿಂದ ಇರ್ತಾರೆ. ದೇವರಿಂದ ಅವರು ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಆಗ ಹಸಿದವನು ಊಟ ಮಾಡಿ ಸಂತೋಷವಾಗಿ ಹೇಗಿರ್ತಾನೋ ಆಗ ಅಂಥವರು ದೇವರಿಂದ ಆಶೀರ್ವಾದವನ್ನು ಹೊಂದಿ ಸಂತೋಷವಾಗಿರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅವರನ್ನು ಹೀಯಾಳಿಸಲು ಹೋಗಬಾರದು. ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು. ನೋಡಿ, ಬಂಜೆ ಒಂದು ವೇಳೆ ಬಂಜೆಗೆ ಹಣ್ಣಳು ಬಂಜೆಯಾಗಿರ್ಲು, ಅವಳಿಗೆ ಮಕ್ಕಳಿಲ್ಲ, ಕಡೆಗೆ ಇನ್ನು ಮುಂದೆ ನೋಡುವಾಗ ಒಟ್ಟು ಸಮುವೇಲ ಅಲ್ಲದೆ ಮತ್ತು 2 ಮಕ್ಕಳನ್ನ ಕೊಟ್ಟರು. ಅದು ನಾವು ಮುಂದೆ ಓದಿಕೊಳ್ಳಬಹುದು. ಆಗ ನೋಡಿ, ಅಲ್ಲಿ 7 ಮಕ್ಕಳನ್ನ ಬೇಕಾದ್ರೂ ಹೆರ್ಬಹುದು. ಬಂಜೆ ಅಂದ್ರೆ ಎಲ್ಲರಿಂದ ಹೀಯಾಳಿಸಲ್ಪಟ್ಟಲು ದೇವರು ಅದೊಂದು ಕಾರಣವಾಗಿದೆ. ಆದ್ರಿಂದ ಬಂಜೆಗೆ 7 ಮಕ್ಕಳನ್ನು ಕೊಡಬಹುದು. ಆದ್ರೆ ಮಕ್ಕಳು ಇದ್ದುಕೊಂಡು ಇತರರನ್ನ ಹೀಯಾಳಿಸುದು, ಬಂಜೆ ಮಕ್ಕಳಿಲ್ಲ ಅಂತವಳು ಇಂಥವಳು ಅಂತ ಹೀಯಾಳಿಸಿದ್ರೆ ಆ ಹೀಯಾಳಿಸಿದವರು ತನ್ನ ಮಕ್ಕಳನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಳೆದುಕೊಳ್ಳಬಹುದು. ಆದ್ರಿಂದ ನನ್ನ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಮಕ್ಕಳಿಲ್ಲದರನ್ನು ಹೀಯಾಳಿಸುವುದು ಮಾಡುವುದು ಯಾವಾಗಲೂ ಒಳ್ಳೆಯದು ಅಲ್ಲವೇ ಅಲ್ಲ. ಬದಲಾಗಿ ಅವರಿಗಾಗಿ ಏನ್ ಮಾಡಬೇಕು, ನಮ್ಮಂಥವರು ಪ್ರಾರ್ಥಿಸಬೇಕು ಹೊರತು ನಾವು ಯಾವಾಗಲೂ ಮಿತಿ ಮೀರಬಾರದು, ಸೊಕ್ಕಿನ ಮಾತು ಆಡಬಾರದು, ಇನ್ನೊಬ್ಬರನ್ನ ಹೀಯಾಳಿಸಬಾರದು. 6ನೇ ವಚನ, ಯೆಹೋವನೇ ಸಾಯುವವರಿಗೂ ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ. ಪ್ರತಿಯೊಬ್ಬರು ಸಾಯುವವರೆಗೆ ಅನ್ನ ಆಹಾರ ನೀರು ಕೊಟ್ಟು ಸಾಕ್ತಾ ಇರೋದು ಯಾರು? ಸರ್ವ ಸೃಷ್ಟಿ ಯಾರು? ದೇವರಿಂದ. ಆದಾಮನ ಹವ್ವಳನ್ನ ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು. ಅವರಿಗೆ ಆದಿಕಾಂಡ 1:28 ನೋಡುವಾಗ ನಿಮ್ಮ ಸಂತಾನ ಭೂಮಿಯಲ್ಲಿ ಹರಡಿಕೊಳ್ಳಲಿ ಅಂತ ಸಂತಾನವನ್ನು ಆಶೀರ್ವಾದ ಮಾಡಿದ್ರು. ಹಾಗೆ ಆದಾಮನ ಸಂತಾನವೇ ಇವತ್ತು ಇಡೀ ಭೂಲೋಕದಲ್ಲಿ ಇರುವಂತದ್ದು. ಇದು ನಮ್ಮ
ಭಾರತ ದೇಶದ ಸಂಸ್ಕೃತಿ ಭವಿಷ್ಯತ್ ಪುರಾಣ ಎಂಬ 2ನೇ ಭಾಗದಲ್ಲಿ ಕೂಡ ಇದುವೇ ವಿಷಯ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿ ಒಂದು ದೇವರಿಂದಲೇ ಬದುಕುವುದು, ಸಾಯುವುದು ಕೂಡ. ಪಾತಾಳದಲ್ಲಿ ದಬ್ಬುವನು, ಮೇಲಕ್ಕೆ ಬರಮಾಡುವನು ಆತನೇ. ಒಂದು ವೇಳೆ ಅವರ ಹಿರಿಯರ ಮೂಲಕ ಅವರ ಮೂಲಕ ಏನಾದರೂ ಗರ್ವ ಅಹಂಕಾರದಲ್ಲಿ ಮೆರೆದಾಗ ಬಹಳ ಶಿಕ್ಷೆಗೆ ಒಳಪಡಿಸುವವನು ದೇವರೇ ಆಗಿದ್ದಾನೆ. ಆ ಪಾಪದಿಂದ ಬಿಡುಗಡೆ ಮಾಡುವವನು ದೇವರೇ ಆಗಿದ್ದಾನೆ. ಇದು ನನ್ನ ವಿಷಯದಲ್ಲಿ ಕೂಡ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ವಿಮೋಚನ ಕಾಂಡ 20:5-6, ವಿಮೋಚನ ಕಾಂಡ 34:7 ಇದನ್ನ ಓದಿಕೊಳ್ಳಬಹುದು ಅಂತ ಆಗಾಗ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ನನ್ನ ತಂದೆಯ ತಂದೆ ಮಾಡಿದ್ದು ನನ್ನ ತಂದೆಗೆ ಬಂತು, ನನ್ನ ತಂದೆ ಮಾಡಿದ್ದು ನನ್ನ ಮೇಲೆ ಬಂತು. ಪಾತಾಳಕ್ಕೆ ಹೋಗಿದ್ದೆ, 3 ಸಲ ಆತ್ಮಹತ್ಯೆಗೆ ಹೋಗ್ಬೇಕಾಗಿತ್ತು. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಇವತ್ತು ದೇವರ ಸಾಕ್ಷಿಯಾಗಿ ಉಪದೇಶಕನಾಗಲು ಸಾಧ್ಯವಿರುತ್ತಿರಲಿಲ್ಲ. ಆಗ ಪಾತಾಳದಿಂದ, ಮರಣದ ಭಾಷೆಯಿಂದ ಇವತ್ತು ನನ್ನನ್ನು ಎತ್ತಿ ನನ್ನೊಂದು ಸಾಕ್ಷಿಯನ್ನಾಗಿ, ಸತ್ಯ ಸುವಾರ್ತಕನನ್ನಾಗಿ, ಬೋಧಕನನ್ನಾಗಿ ಮಾರ್ಪಡಿಸಿದ್ದು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದು ದೇವರಿಂದಲೇ ಬರುವಂಥದ್ದು, ಹೋಗುವಂಥದ್ದು. ಆದ್ದರಿಂದ ದೇವರ ದರ್ಶನವಾದ ಮೇಲೆ ಸಂಪೂರ್ಣ ನಮ್ಮ ಮನಸ್ಸು ಆ ಪರಮಾತ್ಮ ಭಗವಂತನ ಮೇಲೆ, ಯೆಹೋವನ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಮುಸ್ಲಿಮ್ಸ್ ಅವರಾದರೆ ಅಲ್ಲಾ ಎಂಬುದಾಗಿ ಆ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಜೀವಿಸಬೇಕಾಗಿದೆ. ಆ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಇದು ನಾಳೆಗೂ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಸಹೋದರಿಯರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಇವತ್ತಿನ ಈ ವಚನದಲ್ಲಿ, ಸಂದೇಶದಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಲಿ. ಪಾಪ ಪರಿಹಾರ ನಿಮ್ಮಿಂದಲೇ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು. ಆದ್ದರಿಂದ ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಈ ಎಲ್ಲ ಆಶೀರ್ವಾದ ಅವರ ಮೇಲೆ, ಅವರ ಮಕ್ಕಳ ಮೇಲೆಯೂ ಇರಲಿ. ಇತರರಿಗೆ ಸಾಕ್ಷಿಗಳಾಗುವಂತೆಯೂ ಮಾರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.